ಇವರಿಬ್ಬರು ಒಪ್ಪಂದ. ಈಗ ಅದೇ ನಾಗರಹಾವ ಅಂದ್ರೆ ವಿಜೇಂದ್ರ ಸಿದ್ದರಾಮಯ್ಯನವ್ರಿಗೆ ಬೆನ್ನ ಅಂದ್ರೆ ಸಿದ್ದರಾಮಯ್ಯನ ಕಿವಿ ಮಾತು ಹೇಳೋದೇನಂದ್ರೆ, ನೀವು ಮಾಡಿದ ಉಪಕಾರನ ವಿಜೇಂದ್ರ ಸರಿಯಾಗಿ ತೀರ್ಸ್ಯಾನೆ, ಅದಕ್ಕೆ ನಿಮಗೇನಾದ್ರು ಸಿದ್ದರಾಮಯ್ಯನವ್ರಿಗೆ ನಿಮ್ಮಲ್ಲಿ ಏನಾದ್ರು ಒಂದು ರೀತಿ ದಮ್ಮ ತಾಕತ್ತ ನೀವು ಎಲ್ಲರಿಗೂ ಪ್ರಶ್ನೆ ಮಾಡ್ತಿರಲ್ಲ, ನೀವು ಇದ್ರ ಎಲ್ಲ ತನಿಖೆ ಮಾಡಿಸ್ರಿ ವಿಜೇಂದ್ರ ಕರೋನಾದಾಗ ಎಟ್ಟಾಗೈತೆ ಅಂತ ಹೇಳಿನಿ, ಮಾವಾಗ ಹೇಳಿನಿ. ನನಗೆ ಆಕೆ ಹೈಕಮಾಂಡದವರು ಲೋಕಸಭೆ ಚುನಾವಣೆಗೆ ಏನೋ ಮಾತಾಡಬೇಡ ಅಂತಿದ್ರು, ಸುಮ್ಮಿದ್ದೆ. ಈಗ ಮತ್ತೆ ಇವನ ನೇತೃತ್ವದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹೈಕಮಾಂಡದವ್ರು ಹೇಳ್ತಾರಂದ್ರೆ ಮತ್ತೆ ನಾವು ಈ ವಿಜೇಂದ್ರ ನೇತೃತ್ವದಾಗ ನಾವು ಹೋಗಕ್ಕೆ ತಯಾರಿಲ್ಲ. ವಿಜೇಂದ್ರನ ತಕ್ಷಣ ವಜಾ ಮಾಡಬೇಕು. ಖರೆ ಅಂದ್ರೆ ಹೈಕಮಾಂಡದವ್ರು ಮಾಡಿದಂಥ ಭ್ರಷ್ಟಾಚಾರ ಹಗರಣಗಳು ಇಟ್ಟದಾವು. ಇದು ಬಿಟ್ಟು ನೀವು ಪಾಪ ಕುಮಾರಸ್ವಾಮಿ ಅವ್ರಿಗೆ ಫೋರ್ಸ್ ಮಾಡಿ ಅವ್ರಿಗೆ ಒತ್ತಾಯ ಮಾಡಿ ಅವ್ರ ಕಡೆ ಉದ್ಘಾಟನೆ ಮಾಡಿಸಿದ್ರಿ. ಇದೇನು ನಡೆದದ? ಒಟ್ಟಾರೆ ನಾವು ಭ್ರಷ್ಟಾಚಾರ ವಿರುದ್ಧ ನಮ್ಮ ಪಕ್ಷದವ್ರು ಮಾಡಿದ್ರು ತಪ್ಪೇ, ಕಾಂಗ್ರೆಸ್ನವ್ರು ಮಾಡಿದ್ರು ತಪ್ಪೇ, JDSನವ್ರು ಮಾಡಿದ್ರು ತಪ್ಪೇ. ಅಂದ್ರೆ ಇದನ್ನೇನೋ ಸುಮ್ಮ ಹೀರೋ ಯಡಿಯೂರಪ್ಪಂದೇನೋ ಒಂದು ನನ್ನ ಮಗನ ಕೈಯಿಂದ ಪಾದಯಾತ್ರೆ ಮಾಡಿಸಿ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿನ ಗಟ್ಟಿ ಮಾಡಲಿ ಆ ಯಾವ ಅರ್ಹತೆನೇ ಇಲ್ಲ. ಇಂಥ ಭ್ರಷ್ಟಾಚಾರ ಯಾರು ತನಿಖೆ ಮಾಡಲಿ. ಸಿದ್ದರಾಮಯ್ಯ ದಮ್ ಇದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಆ ಫೈಲ್ಗಳಿಗೆ ಯಾರು ಯಡಿಯೂರಪ್ಪ ಸಹಿ ಮಾಡ್ಯಾರೋ, ವಿಜೇಂದ್ರ ಸಹಿ ಮಾಡ್ಯಾರೋ, ಅದನ್ನು ಎಲ್ಲ ಇದು ಕೊಡಲಿ, FSL ಕೊಡಲಿ. ಎಷ್ಟು ಫೈಲ್ಗಳದಾವಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಆ ಸಹಿಗಳೇನದಾವಲ್ಲ ಯಡಿಯೂರಪ್ಪನವ್ರದ್ದು ಅವ್ರದ್ದೇ ಅದಾವು ಅಥವಾ ವಿಜೇಂದ್ರ ಅದಾವನ್ನೋ ತನಿಖೆ ಮಾಡಿ. ಬರೀ ಭ್ರಷ್ಟಾಚಾರ ಬಗ್ಗೆ ಭಾಷಣ ಹೊಡೆದ್ರೆ ಬರೋದಿಲ್ಲ. ನಾವಂತರೂ ಗಟ್ಟಿಯಾಗಿದ್ದೀವಿ.